ವಾಟ್ ಮೇಡ್ ಮೀ ಮೋಟಿವೇಟೆಡ್ ಟು ಕಮ್ UK. ನಮಸ್ಕಾರ. ಈ ವಿಡಿಯೋದಲ್ಲಿ ಏನು ಸ್ಪೆಷಲು ಅಂತ ಅಂದರೆ, ನಾನು ಆಗಲೇ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಆ ಸೀರೀಸ್ನ ಮೊದಲನೇ ಎಪಿಸೋಡ್ ಅಂದ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೋಗ್ತೀನಿ ಅಂದರೆ, ವಾಟ್ ಮೇಡ್ ಮೀ ಮೋಟಿವೇಟೆಡ್ ಟು ಕಮ್ UK. ಸೊ ಈ ವಿಡಿಯೋ ಅದ್ರ ಬಗ್ಗೆ ಆಗಿರುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಬೇಸಿಕಲಿ ಈ ಇಂಡಿಯನ್ಸ್ಗಾಗಿರ್ಬೋದು, ಇಲ್ಲ ಯೂತ್ ಪೀಪಲ್ಗಳಿಗಾಗಿರ್ಬೋದು, ಏನು ಬೇಸಿಕ್ ಮೋಟಿವೇಟ್ ಏನತ್ರಲ್ಲಾಗೋದು ಅಂತಂದರೆ, ಮೊದಲನೇದು ಈ ಚಿಕ್ಕ ವಯಸ್ಸಲ್ಲಿ ಮೂವಿಗಳೆಲ್ಲ ನೋಡಬೇಕಾದ್ರೆ, ಈ ಟಿ ವಿಗಳಲ್ಲಿ ನೋಡಬೇಕಾದ್ರೆ ಅಬ್ರಾಡಲ್ಲಿ ಶೂಟಿಂಗ್ ಮಾಡಿರ್ತಾರೆ. ಓಕೆನಾ, ಒಂದೊಂದು ಸೀನ್ಗಳು, ಒಂದೊಂದು ಸಾಂಗ್ಗಳೆಲ್ಲ ಅಬ್ರಾಡಲ್ಲಿ ಶೂಟ್ ಮಾಡಿರ್ತಾರೆ. ಸೊ ಆ ಒಂದೊಂದು ಮೋಟಿವೇಟ್ ಆಗುತ್ತೆ. ಒಂದು ಎರಡನೇದು ಬಂದು ನಮ್ಮ ಕಝಿನೋ, ಇಲ್ಲ ನಮ್ಗೆ ಗೊತ್ತಿರೋ ಫ್ರೆಂಡ್ ಅವ್ರ ಅಣ್ಣನೋ, ತಮ್ಮನೋ, ತಂಗಿನೋ, ಅಕ್ಕನೋ ಯಾರೋ ಒಬ್ಬರು ಅಬ್ರಾಡಲ್ಲಿ ಓದ್ತಾ ಇರ್ತಾರೆ. ಅದರಿಂದ ಒಂದು ಮೋಟಿವೇಟ್ ಆಗ್ತಾರೆ. ಮೂರನೇದು ಬಂದು ಈ ತುಂಬ ಕೆಲಸಕ್ಕೆಲ್ಲ ಟ್ರೈ ಮಾಡ್ತಾಯಿದ್ದೀವಿ, ಬಟ್ ಏನೂ ಆಗ್ತಾಯಿಲ್ಲ, ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಿದೆ ಅನ್ನೋ ಒಂದು ಆಪ್ಷನ್ ಇದ್ದಾಗ ಈ ಅಬ್ರಾಡ್ ಎಜುಕೇಷನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಕರೆಕ್ಟಾ? ನನ್ನ ಮೋಟಿವೇಶನ್ ಬಂದು ಎರಡನೇದು, ಫಸ್ಟ್ನೇದು ಮತ್ತು ಎರಡನೇದು ಎರಡು ಸೇರಿಸಿ ನನಗೆ ಮೋಟಿವೇಶನ್ ಅನ್ಬಿಡಿ. ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಎಷ್ಟೊಂದು ಮೂವಿಗಳೆಲ್ಲ ನೋಡಬೇಕಾದ್ರೆ ಆ ಮೂವಿಲಿ ಸೀನ್ಗಳೆಲ್ಲ ಇರ್ತಾವಲ್ಲ, ಸೊ ಆ ಸೀನೆಲ್ಲ ಮೋಟಿವೇಟ್ ಮಾಡ್ಕೊಂಡು ನಾನು ಇರಬೇಕಿತ್ತು ಅಲ್ಲಿ, ನಾನು ಓಡಾಡಬೇಕು, ನಾನು ಆ ಲೈಫ್ನಲ್ಲಿ ಲೀಡ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಚಿಕ್ಕ ವಯಸ್ಸಿಂದ. ಮೊದಲನೇದು. ಎರಡನೇದು, ನಮ್ಮ ಬ್ರದರ್ ಒಬ್ಬರು ಇದ್ದಾರೆ, ಅಂದರೆ ದೂರದ ಸಂಬಂಧಿ. ಅವರು ಅಬ್ರಾಡಲ್ಲಿ ವರ್ಕ್ ಪರ್ಪಸ್ ಅಂತ ಹೋಗಿದ್ದಾರೆ, USA ವರ್ಕ್ ಪರ್ಪಸ್ ಅಂತ, ಓದೋಕ್ಕಲ್ಲ. ಸೊ ನಾನು ವರ್ಕ್ ರಿಲೇಟೆಡ್ ಅಪ್ಲೈ ಮಾಡಬೇಕಾದ್ರೆ ಯಾವುದೂ ಸಿಕ್ಕಿರಲಿಲ್ಲ. ಸೊ ಲಾಸ್ಟ್ ಆಪ್ಷನ್ ಏನಿತ್ತು ಅಂದರೆ ಇದೇ ಆಪ್ಷನು, ಸ್ಟೂಡೆಂಟಾಗಿ ಬರೋದು. ಸೊ ಇದು ನನ್ನ ಮೋಟಿವೇಶನು. ಬೈ.